ಹಲೋ ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯ್ಸ್ ಕ್ಲಿಟ್ಸ್. ನುಗ್ಗೆ ಸೊಪ್ಪಿಂದು ಸುಮಾರು ರೆಸಿಪೀಸ್ ಮಾಡ್ತಾರೆ ಅಮ್ಮ. ಹಾಗೆ ಇತ್ತೀಚೆಗೆ ಅಮ್ಮ ನುಗ್ಗೆ ಹೂವಿನ ಪಲ್ಯ, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ, ಹಾಗೆ ಒಂದು ಸಪ್ಪೆ ಕಟ್ಟು ಅಂತ ಮಾಡ್ತೀವಿ, ಅದನ್ನೆಲ್ಲ ಮಾಡಿ ಕಳಿಸಿದ್ರು. ಸುಮಾರು ರೆಸಿಪೀಸ್ ಕಳಿಸ್ಬಿಟ್ಟಿದ್ದಾರೆ. ಈಗ ಆಮೇಲೆ ಈ ವಿಡಿಯೋ ಬರುತ್ತೆ ನಿಮಗೆ. ಈ ವಿಡಿಯೋ ಸಿಕ್ಕು ನೆಕ್ಸ್ಟ್ ಡೇನೇ ಅಮ್ಮ ಊರಿಗೆ ಕೂಡ ಬರ್ತಾ ಇದ್ದಾರೆ. ಒಂದು ಕೆಲಸ ಮಾಡ್ತೀನಿ, ಅವ್ರು ಬಂದಾಗಿಂದ ಹೋಗೋವರೆಗೂ ಆಗೋದನ್ನು ಫಸ್ಟ್ ವೀಡಿಯೋಸ್ನ ಹಾಕ್ಬಿಡ್ತೀನಿ, ಆಮೇಲೆ ರೆಸಿಪೀಸ್ನ ನಾನು ಹಾಕ್ತಾ ಹೋಗ್ತೀನಿ. 100% ನೀವು ಎಂಜಾಯ್ ಮಾಡ್ತೀರಾ. ಲೈವ್ ಕೂಡ ಬರ್ತೀನಿ. ಅಮ್ಮ ಇರ್ತಾರಲ್ಲ, ಹಾಗಾಗಿ ಲಾಸ್ಟ್ ಟೈಮ್ ನೀವೆಲ್ಲ ಹೇಳಿದ್ರಿ ಅಮ್ಮ ಇದ್ದಾಗ ಲೈವ್ ಮಾಡಿ ಅಂತ. ಸೊ ಅಮ್ಮ ಇದ್ದಾಗ ಲೈವ್ ಕೂಡ ಮಾಡ್ತೀನಿ. ನೀವು ಸುಮಾರು ಕ್ವಶನ್ಸ್ನ ಹಾಕಿದ್ರೆ ನಿನ್ನೆ ಕಮ್ಯುನಿಟಿ, ಯಾರೆಲ್ಲ ಚೆಕ್ ಮಾಡಿಲ್ಲ ಕಮ್ಯುನಿಟಿ ಟ್ಯಾಬ್ನ ಪ್ಲೀಸ್ ಚೆಕ್ ಮಾಡಿ. ನಾನು ಕೇಳಿದ್ದೀನಿ, ನಿಮ್ಗೇನಾದರೂ ಪ್ರಶ್ನೆಗಳಿದ್ದರೆ ನನ್ನಲ್ಲಿ ಕೇಳೋದು ಅಥವಾ ಅಮ್ಮನಲ್ಲಿ ಕೇಳೋದು, ಅಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ ಪ್ರಶ್ನೆಗಳನ್ನು ಇಟ್ಕೊಂಡು ನಾನು ವಿಡಿಯೋ ಮಾಡ್ತೀನಿ. ಅಂದರೆ ಆ ಪ್ರಶ್ನೆಗಳಿಗೆಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಅಮ್ಮ ಇರುವಾಗಲೇ ಮಾಡ್ತೀನಿ, ಯಾಕಂದರೆ ಅವರಿಂದ ಉತ್ತರ ಕೊಡಿಸೋದು ಸುಮಾರಿದೆ. ಸೊ ವಿಡಿಯೋ ಮಾಡ್ತೀನಿ. ಪ್ಲೀಸ್ ಅದನ್ನು ಚೆಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ. ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಹಾಯ್ ಎವ್ರಿವನ್. ಹಾಯ್ ಆಂಟಿ, ನಮಸ್ತೆ. ನಮಸ್ತೆ ಅಮ್ಮ. ನಮಸ್ಕಾರ ಎಲ್ಲ ಯೂಟ್ಯೂಬಿನ ಸದಸ್ಯರಿಗೂ, ನನ್ನ ಗೆಳತಿಯರಿಗೂ ಎಲ್ರಿಗೂ ನನ್ನ ನಮಸ್ಕಾರ. ಬರ್ರಿ, ನುಗ್ಗೆ ಸೊಪ್ಪಿಂದು, ನುಗ್ಗೆ ಹೂವಿಂದು, ನುಗ್ಗೆ ಸೊಪ್ಪಿಂದು ಬೇರೆ ಇದೆ, ತೋರಿಸ್ತೀನಿ ನಿಮಗೆ. ನುಗ್ಗೆ ಹೂವು ಬೇಳೆ ಹಾಕಿ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ. ಬಾಮ್ಮ ನೋಡಿ, ಇದು ಮುಚ್ಚಲ ಇರಲ್ಲ. ಒಂದು ಬಟ್ಲು ನುಗ್ಗೆ ಸೊಪ್ಪು, ಚಿಕ್ಕದೊಂದು ಬಟ್ಲ ಕೊಬ್ಬರಿ ತುರಿ, ಒಂದು ಟೊಮಟ, ಇಷ್ಟೊಂದು ಬಟ್ಲ ಹೂವಿಗೆ, ಒಂದು ಟೊಮಟ, 4 ಹಸಿಮೆಣ್ಸಿನ್ಕಾಯಿ ಸಣ್ಣ ಬಟ್ಲೆ ಹೆಚ್ಚಿಟ್ಕೊಂಡಿನಿ, ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನಿ, 2 ಒಣಮೆಣ್ಸಿನ್ಕಾಯಿ ಮುರಿದೀನಿ, ದಪ್ಪದೊಂದು ಉಳ್ಳಾಗಡ್ಡಿ ಸಣ್ಣದಿದ್ದರೆ 2. ಇಷ್ಟು ಹೂವಿನ ಪಲ್ಯಕ್ಕೆ ನಿಮಗೆ ಅಳತೆ ತೋರಿಸ್ತೀನಿ. ಈಗ ನೋಡಿ, ಇದರಲ್ಲಿ 1 ಲೋಟ ಬೇಳೆ ಬೇಯಕ್ಕಿಟ್ಟಿನಿ. 1 ಲೋಟ ಬೇಳೆ ಬೇಯಕ್ಕಿಟ್ಟಿನಿ. ಇದ್ರಾಗ ಒಂದು 6 ಲೋಟ ನೀರನ್ನ ಹಾಕಿದ್ದೀನಿ. ಯಾಕಂತ ನೀರು ಇದು ಬಸ್ಕೊಂಡ್ರೆ ನಮಗೆ ರಸ ಮಾಡ್ಕೊಳ್ಳೋಕ್ಕೂ ಬರುತ್ತೆ ಅನ್ನಕ್ಕೆ. ಅದಕ್ಕೆ ಬೇಳೆಗೆ ಒಂದು 6 ಲೋಟ ನೀರು ಹಾಕಿದ್ದೀನಿ. ಇನ್ನು ಸ್ವಲ್ಪ ಬೇಯಬೇಕು, ಬೇಳೆ ಬೇಯಿಸ್ಬೇಕಲ್ಲ, ಅದಕ್ಕೆ ಇದ್ರಾಗ ಒಂದು ಅಳತೆ ಹಾಕಿನಿ. ನೋಡ್ಕೊಳ್ರಿ, 6 ಲೋಟ ನೀರು ಹಾಕಿದ್ದೀನಿ. ಇದೆಲ್ಲ ನುಗ್ಗೆ ಹೂವಿಂದ ಪಲ್ಯ, ಬೇಳೆ ಜೊತೆಗೆ ಹಾಕಿ ಪಲ್ಯ ಮಾಡೋದು ನಿಮಗೆ ತೋರಿಸ್ತೀನಿ. ಮತ್ತು ಇವತ್ತೇ ನುಗ್ಗೆ ಸೊಪ್ಪಿಂದು ಚಟ್ನಿ ಪುಡಿ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ. ಬನ್ರಿ, 1 ಗಂಟೆ ಮುಂಚೆನೇ ತೊಳೆದು ಕಾಟನ್ ಬಟ್ಟೆ ಮೇಲೆ ಹಾಕಿದ್ದೀನಿ. ಎಷ್ಟಿದೆ ಆಂಟಿ ಇದು? 1 ಬಟ್ಲ ಇದೆ. ಈಗ ನಿಮಗೆ ಅಳತೆ ತೋರಿಸ್ತೀನಿ. ಇದನ್ನು ತೊಳೆದಾಕಿರೋದು 1 ಬಟ್ಲ ಇದೆ. ಇದನ್ನು ಚೆನ್ನಾಗಿ ತೊಳೆದು ಕಾಟನ್ ಬಟ್ಟೆ ಮೇಲೆ 1 ಗಂಟೆ ಹಾಕಿದ್ದೀನಿ. 1 ಗಂಟೆ ಹಾಕಬೇಕು, ನೀರೆಲ್ಲ ಹೋಗುತ್ತೆ. ಈಗ ಇದನ್ನು ತುಂಬಿಕೊಂಡು ಉರಿತೀನಿ. ಬಟ್ಲ ತರ್ತೀನಿ, ನಿಮಗೆ ತೋರಿಸ್ತೀನಿ. ಹಾಕೋ ಪ್ರಮಾಣನ ತೋರಿಸ್ತೀನಿ ಎಷ್ಟಿದೆ ಅಂತ. ಇದಕ್ಕೆ ಏನೇನು ಹಾಕ್ಬೇಕು ಚಟ್ನಿ ಪುಡಿಗೂ ತೋರಿಸ್ಕೊಡ್ತೀನಿ. ಚೈತ್ರ, ಇದೊಂದು ಬಟ್ಲು ಕರೆಕ್ಟ್ ಇದೆ ಆಂಟಿ? 1 ಬಟ್ಲು ಕರೆಕ್ಟ್. ಎಲೆ ಬಿಡಿಸಿ ತೊಳೆದು ಒಣಗಿಸಿಟ್ಟಿನಿ. ಬರ್ರಿ, ಇದ್ರದ ಚಟ್ನಿ ಪುಡಿ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ. ಆಂಟಿ, ಮೊದಲು ಏನು ಪಲ್ಯ ಮಾಡ್ತಿದ್ದೀರಾ? ಮೊದಲು ಚಟ್ನಿ ಪುಡಿ ಮಾಡಿಬಿಡೋಣ. ಹೌದಾ? ಪಲ್ಯ ಬೇಳೆ ಬೇಯ್ದು, ಸರಿ. ಬೇಳೆ ಬೇಯೋ ತನಕ ಚಟ್ನಿ ಪುಡಿ ಮಾಡೋಣ. ಬಾಣಲೆ ಇಟ್ಟಿನಿ. ನೋಡಿರಿ, ಈ ಚಟ್ನಿ ಪುಡಿ ಮಾಡೋ ಸಾಮಗ್ರಿಗಳು ನೋಡ್ಕೊಳ್ರಿ. 1 ಬಟ್ಲು ಇದು ನುಗ್ಗೆ ಸೊಪ್ಪು ಬಿಡಿಸಿ ತೊಳೆದು ಇಟ್ಕೊಂಡಿರೋದು, 1 ಚಿಕ್ಕ ಬಟ್ಲು ಕಡಲೆಬೇಳೆ, 1 ಟೀ ಸ್ಪೂನು ಉದ್ದಿನಬೇಳೆ, 1 ಗಿಟಕಿನಲ್ಲಿ ಅರ್ಧ ಬಟ್ಲ ಒಣಕೊಬ್ಬರಿ, 2 ಟೀ ಸ್ಪೂನು ಅಚ್ಚಕಾರದ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ. ಇವೆರಡನ್ನೂ ಹುರಿದು ಪುಡಿ ಮಾಡಿ ಮನೆಯಲ್ಲಿ ಇಟ್ಕೊಂಡಿರ್ತೀನಿ. 1 ಬೆಳ್ಳುಳ್ಳಿನ ಚೆಚ್ಚಿಟ್ಕೊಂಡು ಈಗ ಈ ಚೈತ್ರಿಗೂ ಕಲಿಸ್ಕೊಡ್ಬೇಕು. ಇದನ್ನೀಗ ಬರ್ರಿ, ಕಡಲೆಬೇಳೆ ಅವ್ರಿಗೆ ಚೈತ್ರ ಕರೆಕ್ಟ್ ಹಾಕೋದು. ಕಡಲೆಬೇಳೆ ಉರಿತಾ ಇದ್ದೀನಿ. ಇದಕ್ಕೆ ಚಟ್ನಿ ಪುಡಿ ಕಡಲೆಬೇಳೆನೇ ಹಾಕ್ತೀನಿ. ಇದು ಕಡಲೆಬೇಳೆಗೆ ಟೇಸ್ಟ್. ನಾವು ಮಾಡಿ ತಿಂದೀವಲ್ಲ, ಅದಕ್ಕೋಸ್ಕರ ಕಡಲೆಬೇಳೆ ಮಾಡ್ತಾಯಿದ್ದೀನಿ. ಎಲ್ಲ ನಿಮ್ಮ ಆಪ್ಷನ್, ನೀವೇನೇನು ಇಷ್ಟಪಡ್ತೀರಿ ಅದು ಮಾಡ್ಕೊಳ್ರಿ. ಈಗ ಏನು ತೋರಿಸಿದ್ದೀನಲ್ಲ ಅದನ್ನ ನಿಮಗೆ ತೋರಿಸ್ಕೊಳ್ತಾ ಮತ್ತೆ ಮಿಕ್ಸಿ ಜಾರಿಗೆ ಒಂದ್ಸರಿ ನಿಮಗೆ ಹಾಕಿ ತೋರಿಸ್ತೀನಿ. ಕಡಲೆಬೇಳೆ ಹುರಿದೀನಿ, ಇಷ್ಟು ಮಟ್ಟಿಗೆ ಹುರಿದೀನಿ. ಈ ಉದ್ದಿನಬೇಳೆ ಸ್ವಲ್ಪ ಬಣ್ಣ ಬದಲಾಗಬೇಕು, ಹಾಕಿದ್ದೀನಿ. ಈಗ ಕರಿಬೇವು ಹುರ್ಕೊಳ್ಳೋಣ. ಇನ್ನು ಉರಿಯೋದೆಲ್ಲ ಆಯಿತು. ನುಗ್ಗೆ ಸೊಪ್ಪಿನ ಕರಿಬೇವು ಒಂದು ಸಾರಿ ನುಗ್ಗೆ ಸೊಪ್ಪು. ಅದು ಚಟ್ನಿ ಪುಡಿ ಕರಿಬೇವು ಹುರಿದೇ ಅಭ್ಯಾಸ ಅಲ್ಲ. ಕರಿಬೇವು ಬಾಯಿ ಬಂದು
ಚೆನ್ನಾಗಿ ಇದ್ರಾಗೆ ಬಿಟ್ಬಿಡ್ರಿ, ಹುರಿದು ಪಳ ಅನ್ನಂಗೆ ಒಣಗುತ್ತೆ. ಚಟ್ನಿ ಪುಡಿಗೆ ಆಮೇಲೆ ಹಾಕ್ಕೊಳ್ರಿ. ನುಗ್ಗೆ ಸೊಪ್ಪಲ್ಲಿ ಏನಿದೆ ಅಂತ ನೀವು ಕೇಳ್ತೀರಿ, ಹೌದಾ? ನಾನು ಈಗಿನ ಮಾಡ್ರನ್ ಆಗಿ ಓದಿ ತಿಳ್ಕೊಂಡು ನಿಮಗೆ ಹೇಳ್ತಾ ಇಲ್ಲ. ಒಂದು ತಿಳ್ಕೊಳ್ಳಿ, ಇದು ಬಾಣಂತಿ ಹೆಣ್ಮಕ್ಳಿಗೆ ತಾಯಿ ಹಾಲು ಕಡಿಮೆ ಇದ್ದವರಿಗೆ ಹಾಲು ಚೆನ್ನಾಗಿ ಹಾಲಾಗುತ್ತೆ. ಇದು ದಿವಸ ಅಂದರೆ ದಿನ ನಿಮಿತ್ತವಾಗಿ ದಿನಕ್ಕೊಂದ್ಸರಿ ಕೊಡ್ಬೇಕು ತಾಯಿದರಿಗೆ. ಮುಟ್ಟಾಗಿ ಕೆಳಗಟ್ಟೆ ನೋವು ಬರ್ತಾ ಇರುತ್ತೆ ಒಬ್ಬೊಬ್ಬರಿಗೆ, ಹೆಣ್ಮಕ್ಳಿಗೆ, ಎಲ್ರಿಗೂ ಬರಲ್ಲ. ಅಂಥ ಹೆಣ್ಮಕ್ಳಿಗೆ ತುಂಬಾ ಇದು ಔಷಧಿ. ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಶುಗರ್ನರಿಗೆ ತುಂಬ ಒಳ್ಳೆಯದು. ಆಮೇಲೆ ಬ್ಲಡ್, ಕೆಂಪು ರಕ್ತದ ಕಣನ ತುಂಬ ಹೆಚ್ಚಿಸುತ್ತೆ. ವೈಟ್ ಅಲ್ಲ, ಕೆಂಪು ರಕ್ತದ ಕಣನ ತುಂಬ ಹೆಚ್ಚಿಸುತ್ತೆ. ಆಮೇಲೆ ಪ್ರತಿಯೊಂದು ಕಾಯಿಲೆಗೂ 101% ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ನಾನು ಕಲ್ತಿರೋದು ಹೇಳಿದ್ರೆ, ಇಂಗ್ಲೀಷ್ನಲ್ಲಿ ನೀವು 100,000 ಸರ್ಚ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ. ಇದು ನಾವು ಕಲ್ತದ್ದು 101%. ಎಲ್ಲ ನೀವು KG ಗಟ್ಟಲೆ ಹಣ್ಣು ತಿಂತೀರಿ, KG ಗಟ್ಟಲೆ ಬಾದಾಮಿ ಗೋಡಂಬಿ ತಿಂತೀರಿ, ಒಂದಿಡಿ ನುಗ್ಗಿ ಸೊಪ್ಪಿಗೆ ಸಮ ಇಲ್ಲ. ಅಂತ ಔಷಧಿ ನುಗ್ಗಿ ಸೊಪ್ಪಲ್ಲಿದೆ. ನೀವು ಯಾವ್ದ್ರಾಗಾದ್ರೂ ಸರ್ಚ್ ಮಾಡಿ, ಎಲ್ಲ ಕಲ್ತವ್ರಿದ್ದೀರಿ, ಸರ್ಚ್ ಮಾಡಿ. ನಾನು ಕಲ್ತಿರೋ ಪ್ರಕಾರ ನುಗ್ಗೆ ಪ್ರತಿಯೊಂದಕ್ಕೂ ನುಗ್ಗೆ ಸೊಪ್ಪು ಔಷಧಿ. ನುಗ್ಗೆ ಹೂವು, ನುಗ್ಗೆ ಮಗ್ಗು, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು. ಎಳೆದ್ರಲ್ಲಿ ಏನು ಮಾಡಬೇಕು, ಎಲೆ ಬಲ್ತಿದ್ರೆ ಏನು ಮಾಡಬೇಕು, ಅಷ್ಟು ಔಷಧಿ. ನೋಡ್ರಿ ಬರ್ರಿ, ದೂರದಿನಿ ಇದರಲ್ಲೇ ಇರಲಿ, ಸ್ವಲ್ಪ ಎಲ್ಲ ಒಣ ಆಗಲಿ. ಆಮೇಲೆ ಚಟ್ನಿ ಪುಡಿಗೆ ಹಾಕೋಣ. ಅದು ಹೆಂಗೆ ಮುದ್ರಕೊಂಡೈತೆ ನೋಡ್ರಿ ಬಿಸಿ. ಇಷ್ಟೇ ಅಮ್ಮ, ಎಲ್ಲದೂ ಇಷ್ಟೇ. ನೀರಿನಲ್ಲಿ ಮಣ್ಣು, ನೀರಲ್ಲಿ ಗೊಬ್ಬರದಲ್ಲಿ ಪ್ರಕೃತಿಯಲ್ಲಿ ಇರುವಾಗ ನಗ್ತಾ ಇರುತ್ತೆ. ಇದನ್ನ ಸುಟ್ಟು ಬಿಟ್ಟಿವಿ, ಆದರೂ ಇದು ಬೇಜಾರಿಲ್ಲ. ನಾಳೆ ಮತ್ತೊಮ್ಮೆ ಸೊಪ್ಪು ಸಿಗುತ್ತೆ ಮರದಲ್ಲಿ. ಅದೇ ಮನುಷ್ಯನ ಜನ್ಮ ಆಗಲ್ಲ. ಒಂದು ಮಾತಾಡಿದರೆ ಸೇಡ್ ಇಟ್ಕೊಂಡು ಒಂದು ಕೆಲಸ ಮಾಡಿದರೆ ಅದನ್ನು ಸಾಧನೆ ಮಾಡೋದೇನು ತುಂಬ ಕಷ್ಟ. ಪ್ರಕೃತಿ ಆಗಲ್ಲ. ಮರ ಕಡ್ದು ಸುಡಬಾರ್ದು ಅಷ್ಟೇ ಹೊರತು, ನೀವು ಮುರಿದು ತಿನ್ರಿ, ಹಣ್ಣು ತಿನ್ರಿ, ಸೊಪ್ಪು ತಿನ್ರಿ, ಎಲೆ ತಿನ್ರಿ, ಯಾವ ನೋವು ಮಾಡ್ಕೊಳ್ಳಲ್ಲ. ಯಾಕಂದರೆ ಅದು ಹುಟ್ಟಿ ಬೆಳೆದು ನಮಗೋಸ್ಕರನೇ ಇದು ಮಾಡುತ್ತೆ. ಔಷಧ, ಜೀವನ, ಉಸಿರು ಎಲ್ಲ ಕೊಡುತ್ತೆ. ಅದ್ರಲ್ಲಿ ಬೇಜಾರಾಗಲ್ಲ. ನಾವು ಮನುಷ್ಯರಿದ್ದೀವಲ್ಲ, ಹಸಿದ ತಿಂದು ಹುಸಿ ಮಾತಾಡ್ತೀವಿ. ಇಂಥ ಮನುಷ್ಯ ಜಾತಿ ನಮ್ದು. ಮನುಷ್ಯರಿಂದ ಆಗೋಷ್ಟು ಕೆಟ್ಟದ್ದು ಯಾವ ಪ್ರಕೃತಿಯಿಂದನೂ ಇಲ್ಲ. ಮನುಷ್ಯನೇ ನಾಗರಾವಿಗಿಂತ ಸೇಡು, ನಾಗರಾವಿಗಿಂತ ವಿಷ ಮನುಷ್ಯನಲ್ಲಿದೆ. ಪ್ರಕೃತಿನಲ್ಲಿಲ್ಲ, ಪ್ರಾಣಿಗಳಲ್ಲಿಲ್ಲ, ಯಾವುದರಲ್ಲಿಲ್ಲ. ಒಂದು ಪ್ರಾಣಿನೂ ನೀವು ಒಂದೊಂದೇ ವಿಚಾರ ಮಾಡ್ತಾ ಹೋಗ್ರಿ, ನಮ್ಮ ವಯಸ್ಸಿ ಬರುತ್ತೆ, ನಿಮಗೂ ಗೊತ್ತಾಗುತ್ತೆ. ಒಂದು ಪ್ರಾಣಿ ಬುದ್ಧಿ ಇಲ್ಲ, ಶಕ್ತಿ ಕಡಿಮೆ, ಆದ್ರೂ ಒಂದು ಪ್ರಾಣಿ ರಕ್ಷಿಸುತ್ತೆ. ನಿನ್ನೆ ಒಂದು ದೃಶ್ಯ, ಚಿಕ್ಕ ಇರ್ಬೇಕು, ಇನ್ನೊಂದು ಹೂವಿನ ಗಿಡದ ಮೇಲೆ ಕುಂದಿರ್ತತೆ. ಅದಕ್ಕೆ ಈ ಮಿಡತೆ ಅಂತ ನಾವು ಮಿಡತೆ ಅಂದ್ರೆ ಅದು ಒಂದು ಬೆರಳಿನ ದಪ್ಪ ಇರುತ್ತೆ ಮಿಡತೆ. ಆ ಪ್ರಮಾಣದ ಎಷ್ಟು ಇರುವೆ, ಕಣ್ಣಾಗ ಹಾಕೊಳ್ಳೋಂತ ಇರುವೆ, ಆ ಮಿಡತೆನ ಸತ್ತಿರುತ್ತೆ, ಎಳ್ಕೊಂಡು ಹೋಗೋದು. ಏನು ಅದಕ್ಕೂ ಏನು ಪ್ರೀತಿ ವಿಶ್ವಾಸ, ಅದು ಏನು ಅನ್ನೋದು ಗೊತ್ತಿಲ್ಲ. ಮೂಕ್ ಪ್ರಾಣಿ ಶಕ್ತಿ ಬಿಟ್ಟು ಎಳ್ಕೊಂಡು ಹೋಗುತ್ತೆ, ಅಷ್ಟು ದೂರ ಎಳ್ಕೊಂಡು ಹೋಗಿ. ಚೈತ್ರ ಅದನ್ನ ಇಲ್ಲಿ ಬಿಟ್ಟು ಕಾಲಿಂದ ಮಣ್ಣು ತೋಡುತ್ತೆ ಇರುವೆ. ಅದನ್ನ ಶವನಲ್ಲಿಟ್ಟು ಮಣ್ಣು ತೋಡಿ ಹಿಂಗೆ ಗುಂಡಿ ಹೊಡೆದು ಗುಂಡಿ ಒಳಗೆ ಕಾಲು ಅದನ್ನ ಎಳ್ಕೊಂಡು ಗುಂಡಿ ಒಳಗೆ ಹೋಗ್ಬಿಡುತ್ತೆ. ಹೊರಗೆ ಬರಕ್ಕಾಗಲ್ಲ ಶವನ್ ಮಣ್ಣು ಮಾಡಕ್ಕೆ. ಆಮೇಲೆ ಹೆಂಗೆಂಗೋ ಮೇಲೆ ಬಂದು ಆ ಶವನ ಮಣ್ಣು ಮಾಡಿ ಸಮಾಧಿ ಮಾಡ್ಕೊಳುತ್ತೆ. ಒಂದೊಂದೇ ಮಣ್ಣು, ಒಂದೊಂದೇ ಎಂಡೆ ಇಟ್ಟು. ಈ ಇರಬೇಕಿರೋ ಗುಣನೂ ನಮ್ಮ ಮನುಷ್ಯರಿಗಿಲ್ಲ. ತುಂಬಾ ದೊಡ್ಡ ಗುಣ ಪ್ರಾಣಿಗಳಲ್ಲಿದೆ, ಪ್ರಕೃತಿನಲ್ಲಿದೆ. ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಮಗೆ ಉಸಿರು, ಹಸಿರು, ಊಟ ಪ್ರತಿಯೊಂದು ಕೂಡ ಪ್ರಕೃತಿ ನಮಗೆ ತಾಯಿನೂ ಹೌದು, ತಂದೆನೂ ಹೌದು, ಜೀವನೂ ಹೌದು, ಉಸಿರುನೂ ಹೌದು. ಅದನ್ನ ನಾವು ಹಾಳು ಮಾಡ್ತಾ ಇದ್ದೀವಿ. ಒಂದೆಡೆ ನುಗ್ಗಿ ಸೊಪ್ಪಲ್ಲೇ ಇಷ್ಟೊಂದು ನಮಗೆ ಒಳ್ಳೆ ವಿಟಮಿನ್ ಆಗಲಿ, ನಮಗೆ ಒಳ್ಳೆ ಏನಾದರೂ ಸಿಗ್ಬೇಕು ಅಂತ ಇದ್ರೆ ಬೇರೆದ್ರಲ್ಲಿ ಏನೇನು ಇರ್ಬೋದು. ಜ್ಞಾನಿಗಳಿದ್ದಾರೆ, ನಾ ತಿಳ್ಕೊಂಡ್ರೆ ನಾನು ಹೇಳಿದೆ. ಇನ್ನು ಒಂದು ಸೊಪ್ಪಲ್ಲಿ, ಒಂದು ಹಣ್ಣಲ್ಲಿ ಒಂದೊಂದು ವಿಚಾರ ಅಡಗಿದೆ. ನುಗ್ಗೆ ಸೊಪ್ಪಲ್ಲಿ 100 ಅಲ್ಲ 1000 ಅಡಗಿದೆ. ನೀವು ಯಾವ್ದಾದ್ರು ತಿಳಿದವ್ರು ಸರ್ಚ್ ಮಾಡ್ಕೊಳ್ರಿ. ನನಗೆ ತಿಳಿದದ್ದು ಹೇಳ್ತೀನಿ. ಹಿಂಗಿರುವಾಗ ಪ್ರಕೃತಿ ನಮಗೆಲ್ಲ ಕೊಟ್ಟದೆ. ನಾವೇನು ಕೊಟ್ಟಿವಿ? ಎಲ್ಲ ಕಡ್ದೀವಿ, ಎಲ್ಲ ಹಾಳು ಮಾಡಿದ್ವಿ. ಕುಂತಲ್ಲೇ ಎಲ್ಲ ಕಡ್ದು ಉರುಡಿಸ್ತೀವಿ, ಬಿಲ್ಡಿಂಗ್ ಕಟ್ತೀವಿ. ಈಗಿರುವಾಗ ಮೊನ್ನೆ ನಾವು ಪಕ್ಕದ ಮನೆಯವ್ರ ಮನೆ ಮೇಲೆ ಕಾಯಿ ಬೀಳುತ್ತೆ ಅಂತ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 10 ಲೀಟರ್ ಕೊಬ್ಬರಿ ಎಣ್ಣೆ ಮಾಡಿಸ್ತಿದ್ದೆ. ಮನೆಗೆ ಬೇಕಾದಷ್ಟು ಕೊಬ್ಬರಿ ಬಳಸ್ತಿದ್ದೆ. ನಮಗೆ ಸ್ನೇಹಿತರಿಗೆ ಕೊಡ್ತಿದ್ದೆ. ಅಂತ 2 ತೆಂಗಿನ ಮರನ ಕಡಿದ್ವಿ. ಒಬ್ರ ಹತ್ರ ಅನಿಸ್ಕೋಬಾರ್ದು, ಅವ್ರ ಮನೆ ಮೇಲೆ ಕಾಯಿ ಬೀಳುತ್ತೆ ಅಂತ ಅಂತಾರೆ, ನಾವು ಜಗಳ ಮಾಡಬಾರ್ದು, ಪಕ್ಕಕ್ಕಿದೀವಿ ಅಂತ. 2 ತೆಂಗಿನ ಮರ ಕಡಿಸಿದಾಗ ಎಷ್ಟು ಕಣ್ಣೀರು ಹಾಕಿ ನನಗೆ ಗೊತ್ತು. ಮಗುಗಿಂತ ಹೆಚ್ಚು ಸಾಕಿದ್ದೆ ಅದನ್ನ ನಾನು. ಕಡಿದ್ವಿ. ಹಿಂಗಿರುವಾಗ ನಾನು ಕಡ್ದಾಗ ತುಂಬ ಸ್ವಲ್ಪ, ಒಂದು ಗಿಡ ಸಾಕ ತುಂಬ ಕಷ್ಟ. ನಮಸ್ಕಾರ. ಬಾ ಆಂಟಿ, ಏನೇನು ರುಬ್ತಿದ್ದೀರಾ? ಬರ್ರಿ. ಈಗ
ಒಣಕೊಬ್ಬರಿ ತೋರಿಸಿದ್ದೆಲ್ಲ ಅದನ್ನು ಪುಡಿ ಮಾಡ್ಕೊಂಡು ಬಂದೆ ನೋಡಿರಿ. ಕಡಲೆಬೇಳೆ ಉದ್ದಿನಬೇಳೆ ಪುಡಿ ಮಾಡಿದ್ದೀನಿ. ರವೆ ಥರ ಸಣ್ಣ ರವೆ ಥರ ಎಲ್ಲ ಒಂದು ಹಾಕ್ಕೊಳತ್ತೆ ಈಗ. ಇದಕ್ಕೆ ಚೆನ್ನಾಗಿ ನೋಡ್ಕೊಳ್ರಮ್ಮ. ಜೀರಿಗೆ ಪುಡಿ, ಚೂರು ಧನಿಯಾ ಪುಡಿ, 2 ಟೀ ಸ್ಪೂನ್ ಖಾರದ ಪುಡಿ, 1 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನಿ. ಈಗ ಕರಿಬೇವಿನ ಸೊಪ್ಪು ಹುರಿದು ಇಟ್ಕೊಂಡಿನಿ. ನುಗ್ಗೆ ಸೊಪ್ಪು ಅಲ್ಲ, ನುಗ್ಗೆ ಸೊಪ್ಪು ಹುರಿದು ಇಟ್ಕೊಂಡಿನಿ. ಸಾರಿ, ಮತ್ತೆ ಅದೇ ಅಲ್ಲಿಗೆ ಹೋಗ್ತೀನಿ. ಶೇಂಗಾ ಪುಡಿ ಮಾಡಿ ರೂಢಿ ಅಲ್ಲ. ನುಗ್ಗೆ ಸೊಪ್ಪು ಹುರಿದು ಇಟ್ಕೊಂಡಿನಿ. ಉಪ್ಪು ಹಾಕೋಣ. ಎಲ್ಲ ಆಯಿತು. ಸ್ವಲ್ಪ ಸಕ್ಕರೆ ಅಂದರೆ ಬೆಲ್ಲ ಇದ್ದರೆ ಬೆಲ್ಲನೇ ಹಾಕ್ತಿದ್ದೆ. ಬೆಲ್ಲ ಖಾಲಿ ಆಗಿತ್ತಾ, ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಬೆಲ್ಲ ಬೇಕು. ಬೆಲ್ಲ ಖಾಲಿ ಆಗಿದೆ ನಿಜ. ಅಂಗಡಿ ಇಲ್ಲ ಈಗ. ಅಂಗಡಿಗಳದೊಂದು ಭಾರಿ ಫಜೀತಿ ಆಗಿತ್ತು ನನಗೆ ಮನೆ ಹತ್ರ. ಲಾಕ್ಡೌನ್ ಸಮಸ್ಯೆಯಿಂದ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಉಪ್ಪು ಹಾಕೋಣ. ಸ್ವಲ್ಪ ಸಕ್ಕರೆ ಹಾಕಿನಿ, ಸ್ವಲ್ಪ ಉಪ್ಪು ಹಾಕ್ತೀನಿ. ನೋಡಿರಿ, ಇಲ್ಲಿ ನೋಡಿರಿ, ಒಂದೇ ಒಂದು ಗೋಲಿಗಿಂತ ಚಿಕ್ಕದು ಅಂದ್ಕೊಳ್ರಿ ಹುಣಸೆ ಹಣ್ಣು. ಇದು ಎಲ್ಲ ಉದ್ರೋದ್ರಿಂದ ಇದಕ್ಕೆ ಹಸಿ ಕೊತ್ತಂಬರಿ ಸೊಪ್ಪು ಬೇಡ, ಬೆಳ್ಳುಳ್ಳಿ ಸಾಕು. ಬನ್ನಿ, ಚಟ್ನಿ ಪುಡಿ ರೆಡಿ. ನಮ್ಮ ಆಂಟಿ ದಿಢೀರ್ ಎಲ್ಲ ಮಾಡಿಬಿಡ್ತಾರೆ. ಇದು ಕಲರೇ ತುಂಬ ನೋಡ್ರಿ, ಏನು ಕಲರ್, ಹಸೂರು ಮಿಕ್ಸ್ ಆಗಿತ್ತಲ್ಲ ಕಲರ್. ನೋಡಿರಿ, ತುಂಬ ಚೆನ್ನಾಗಿರುತ್ತಮ್ಮ. ಮಾಡ್ಕೊಳ್ರಿ. ನುಗ್ಗೆಕಾಯಿ ಚಟ್ನಿ ಪುಡಿ, ನುಗ್ಗೆ ಸೊಪ್ಪು ಚಟ್ನಿ ಪುಡಿ. ಎಲ್ಲ ನಿಮಗೆ ಇದು ಮಾಡ್ಕೊಂತಾರೆ. ಹಾಯ್ ಆಂಟಿ. ಹಾಯ್ ಅಮ್ಮ. ಚಟ್ನಿ ಪುಡಿ ರೆಡಿ. ನುಗ್ಗೆ ಸೊಪ್ಪಿನ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸೇರಿಸ್ಕೊಂಡು ಒಣಕೊಬ್ಬರಿ ಸೇರಿಸ್ಕೊಂಡು ಚಟ್ನಿ ಪುಡಿ ಮಾಡಿದ್ದೀನಿ. ತುಂಬ ನೋಡೋಕ್ಕೂ ಸುಂದರ ಕಲರ್ ಇದೆ. ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ನೋಡ್ಕೊಳ್ಳಿ, ಎಲ್ಲರೂ ಮಾಡ್ಕೊಳ್ರಿ. ಔಷಧಿಗೂ ಒಂದು ಔಷಧಿ. 100ಕ್ಕೆ 101 ಗುಣ ಇರೋ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಎಲ್ಲರೂ ಮಾಡ್ಕೊಳ್ರಿ. ಸ್ವಲ್ಪ ನಿಶಕ್ತಿ ಇರೋ ಮುದುಕರಿಗೆ, ಬಾಣಂತಿಯರಿಗೆ, ಬಸರಿಯವರಿಗೆ, ಚಿಕ್ಕ ಮಕ್ಕಳಿಗೆ. ಆಮೇಲೆ ಇನ್ನೊಂದು, ಇದು ಕಣ್ಣೇನಾದ್ರು ಸ್ವಲ್ಪ ನೋವುತ್ತಿರುತ್ತೆ, ಮಂಜಿರುತ್ತೆ ಚಿಕ್ಕ ವಯಸ್ಸಿನಲ್ಲೇ. ಅದು ನುಗ್ಗೆ ಸೊಪ್ಪಿಂದ ಸ್ವಲ್ಪ ಕಾಟನ್ನ ಕಣ್ಣ ಮೇಲೆ ಇಟ್ಟು ನುಗ್ಗೆ ಸೊಪ್ಪಿನ ರಸ ತೆಗೆದು ಕಾಟನಿನ ಮೇಲೆ ಬಿಡ್ರಿ. ಮಕ್ಕಳಿಗೆ ಮನಗಿಸಿ. ಸ್ವಲ್ಪ ಬುದ್ಧಿ ಇರೋ ಮಕ್ಕಳಿಗೆ, ಬುದ್ಧಿ ಇಲ್ಲದ ಮಕ್ಕಳು ಆ ಥರ ತೊಗೊಳಲ್ಲ, ಕಣ್ಣಕ್ಕೆ ಹೋಗುತ್ತೆ. ಬುದ್ಧಿ ಇರೋರು ದೊಡ್ಡವರು ಮಕ್ಕಳು ಮಾಡ್ಕೊಳ್ರಿ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ನಿಮಗೆ. ಯಾರ ಈ ನಮ್ಮ ಕಾಲದಲ್ಲಿ ಹೇಳೋರು, ಈಗ ನಿಮಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿರುತ್ತೆ ನನ್ನ ವಯಸ್ಸಿನವ್ರಿಗೆ. ಯಾರ ಮದ್ದಿಟ್ಟಾರೆ ವೈಟ್ ಜಾಂಡೀಸ್ಗೆ ಮದ್ದಿಟ್ಟಾರೆ ಅಂತ ಹೇಳೋರು. ಆಮೇಲೆ ಕಾಮಾಲೆ ರೋಗಕ್ಕೂ ಮದ್ದಿಟ್ಟಾರೆ ಅನ್ನೋರು. ಹಿಂದಿನ ಕಾಲ ಸಾಮಾನ್ಯ ಹಿರಿಯರ್ದು ವೇದ ಸುಳ್ಳಾದ್ರೆ ಗಾದೆ ಸುಳ್ಳಾಗಲ್ಲ, ಇದ್ರೂ ಇರ್ಬೋದು ಅಂತ. ಇದಕ್ಕೆ ಏನು ಮಾಡೋರು ಗೊತ್ತಾ, ನಮ್ಮ ಅಜ್ಜಿಯವರು ನುಗ್ಗೆ ಸೊಪ್ಪನ್ನ ಇಲ್ಲಿ ಇಟ್ಟು ಹೇಳ್ತೀನಿ ನಿಮಗೆ. ಇಷ್ಟು ಎಳೆ ನುಗ್ಗೆ ಸೊಪ್ಪು ತೊಗೊಳೋರು, ಚೆನ್ನಾಗಿ ಇದು ಮಾಡೋರು, ಕೈಯಾಗೆ ಮಸಿಯೋರು. ಕೈಯಾಗೆ ಮಸ್ತು ನಾವು ಇನ್ನೊಬ್ರು ಯಾರಿಗೆ ಕಾಯಿಲೆ ಇದೆ ಅವ್ರಿಗೆ ಅಂಗೈ ತುಂಬ ನುಗ್ಗೆ ಸೊಪ್ಪಿನ ಜ್ಯೂಸ ಹಿಂಡಾರೀನಿ. ಅವ್ರು ಹಿಂಡಿದುವಾಗ ಈ ಕೈಲಿರೋ ನುಗ್ಗೆ ಸೊಪ್ಪು ಗಟ್ಟಿಗಾಗುತ್ತೆ. ರಸ ಗಟ್ಟಿ, ಬಿಸಿ ಪಾತ್ರೆನಲ್ಲಿ ಹಾಕಿದ್ದು ರಸ ಆದಂಗೆ ಗಟ್ಟಿ ಆಗುತ್ತೆ. ಆವಾಗ ಅವ್ರಿಗೆ ಯಾರೋ ಮದ್ದಿಟ್ಟಾರೆ ಅಂತ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಔಷಧಿ ಕೊಡಿಸ್ತಾರೆ. ಈ ಥರ ಎಲ್ಲ ನುಗ್ಗೆ ಸೊಪ್ಪಿನಲ್ಲಿ ತುಂಬ ಇದೆ ವಿಚಾರಗಳು ಹೇಳೋದು. ನಾನು ಹಿಂದಿನ ಕಾಲದಿಂದ ಕಲ್ತಿರೋದು ನಿಮಗೆ ಹೇಳಿದ್ದೀನಿ. ಮಾಡ್ಕೊಂಡು ತಿನ್ನಿರಿ, ನೋಡ್ರಿ, ಇದ್ರ ಫಲನ ನೀವು ಅನುಭವಿಸ್ರಿ. ನಮಸ್ಕಾರ. ನೋಡಿದ್ರಲ್ಲ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಈಗ ಪಲ್ಯ ನೋಡಿ ಬರ್ರಿ ಎಲ್ಲರೂ. ನುಗ್ಗೆ ಹೂವಿನ ಪಲ್ಯ ಮಾಡೋಣ ಬನ್ನಿ. 1 ಸ್ಪೂನ್ ಎಣ್ಣೆ ಹಾಕಿನಿ, ದೊಡ್ಡ ಸ್ಪೂನ್. ಲಾಕ್ಡೌನ್ ಟೈಮಲ್ಲಿ ಆಂಟಿ ಮನೇಲಿರೋ ಸಾಮಗ್ರಿ ಉಪಯೋಗಿಸ್ಕೊಂಡು ಮಾಡ್ತಿದ್ದಾರೆ. ನಮ್ಮ ಚೈತ್ರಿಗೆ ಒಳ್ಳೆ ಟ್ರೈನಿಂಗ್ ಕೊಡ್ತಾ ಇದೀನಿ. ನನ್ಗಂತೂ ತುಂಬಾ ರೆಸಿಪೀಸ್ ಕಲ್ತಿದ್ದೀನಿ. ಕಾಲೇಜ್ ಇಲ್ದಂಗೆ ಕುಂತಾಳ, ಈಗ ಒಳ್ಳೆ ಟ್ರೈನಿಂಗ್ ಅವಳಿಗೆ. ಸಾಸಿವೆ ಇದು ಪಲ್ಯಕ್ಕೆ ಮಾಡ್ತಿದ್ದೆ. ಪಲ್ಯಕ್ಕೆ 1-2 ಜೀರಿಗೆ ಸಾಕು. ಈಗ ನೋಡ್ರಿ, ಇಲ್ಲಿ ಬೇಳೆ ಬೇಯಿಸಿಟ್ಕೊಂಡಿನಿ. ನಿಮಗೆ ತೋರಿಸಿದ್ದಲ್ಲ 1 ಟೀ ಲೋಟ ಬೇಳೆ. ಈ ಇದರಲ್ಲಿ ಬೆಂದರೆ ಸಾಕು ನಮಗೆ ಸೊಪ್ಪಿಗೆ, ಹೂವಿಗೆ. ಈ ನೀರು ಐತಲ್ಲ, ಈ ನೀರನ್ನ ಕಾಯಿಲೆ ಅವ್ರಿಗೆ ನಾವೇನಂತೀವಿ, ಸಪ್ಪೆ ಕಟ್ಟು ಅಂತೀವಿ. ಹೌದಂಟಿ ಅಂತೇನು ಸಪ್ಪೆ ಕಟ್ಟು ಅಂತೀವಿ. ಅದೇ ಥರ ಇವತ್ತು ಏನು ಮಾಡ್ತೀನಿ, ಬೇಯಿಸಲ್ಲ, ಕುದಿಸಲ್ಲ, ಸಪ್ಪೆ ಕಟ್ಟು ಮಾಡ್ಕೊಳ್ತೀನಿ. ನಿಮಗೂ ತೋರಿಸ್ತೀನಿ ಅದನ್ನು. ಸಪ್ಪೆ ಕಟ್ಟು ಮಾಡ್ಕೊಳ್ತೀನಿ. ಸಪ್ಪೆ ಕಟ್ಟಿಗೆ ಒಣಮೆಣ್ಸಿಕಾಯಿನೇ ಬೇಕು, ಕೊತ್ತಂಬರಿ ಬೆಳ್ಳುಳ್ಳಿ ಬೇಕೇ ಬೇಕು. ಸ್ವಲ್ಪ ಜೀರಿಗೆ ಪುಡಿ ಮನೆಗಿರುತ್ತಲ್ಲ, 1 ಪಿಂಚ್ ಜೀರಿಗೆ ಪುಡಿ. ಇದಕ್ಕೆ 1 ಒಣಮೆಣ್ಸಿಕಾಯಿ ಫಸ್ಟ್ ಹಾಕೋಣ ಎಣ್ಣೆಗೆ. ಅಲಂಕಾರಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ತೀನಿ. ಈಗ ಬೆಳ್ಳುಳ್ಳಿ ಹಾಕ್ತೀನಿ, ಉಳ್ಳಾಗಡ್ಡೆ ಹಾಕ್ತೀನಿ.
ಬೆಳ್ಳುಳ್ಳಿದು ಘಮ ಬರಲಿ ಅಂತ ಫಸ್ಟ್ ಹಾಕಿದ್ದೀನಿ. ಸೊಪ್ಪಿಗೆ ಯಾವಾಗ ಸೊಪ್ಪಿನ ಪಲ್ಯ ಮಾಡಿದ್ರೆ ಒಂದು ಬೆಳ್ಳುಳ್ಳಿ ಗೆಜ್ಜೆ ಹಾಕ್ರಿ, ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಇದ್ರಾಗ ಅರ್ಧ ಹಾಕ್ತೀನಿ ಹಸಿಮೆಣಸಿನಕಾಯಿ, ಯಾಕಂದರೆ ಸಾಕು ಅನ್ಸುತ್ತೆ. ಸಾಕು, ಯಾಕಂದ್ರೆ ಒಣಮೆಣಸಿನ್ಕಾಯಿ ಹಾಕಿದಿರಲ್ಲ. ಒಂದೆರಡು ಒಣಮೆಣಸಿನಕಾಯಿ ಹಾಕ್ತೀನಿ. ನಿಮ್ಮ ಆಸೆ ಅಂತ ಬರೀ ಕಬ್ಬಣ ಬಾಣಲಿಲೇ ಮಾಡ್ತಾ ಇದ್ದೀನಿ. ಇದು ನನಗೆ ಸಂತೋಷ ಕೊಡಲ್ಲ, ನಿಮಗೆ ಸಂತೋಷ ಕೊಟ್ಟರೆ ಸಾಕು. ನನಗೆ ಗಟ್ಟಿ ಇಂಡಲಿಯಮ್ಮು, ನಾನ್ ಸ್ಟಿಕ್ ಇವು ಮಾಡಿ ಇಷ್ಟ. ಸ್ಟೀಲಿನ ಮಾಡ್ತೀನಿ, ಇದು ಸ್ಟೀಲ್ ನಾವು. ನನಗೆ ಪಾತ್ರೆ ಹಾಳಾಗುತ್ತೆ ಸೀದು ಅನ್ನೋದು ಆಸೆ. ಅಯ್ಯಯ್ಯೋ ಬಾಣಲಿ ಸೀದ್ಬಿಡ್ತು, ತಕ್ಷಣ ಎಣ್ಣೆ ಸೀದ್ಬಿಡ್ತಾವೆ ಸ್ಟೀಲಲ್ಲಿ. ಇನ್ನು ಕಬ್ಬಣದಲ್ಲೇ ಮಾಡ್ತೀನಿ ತಗೊಳ್ರಿ. ಇದ್ದಂದರೆ ಒಂದು ಪಿಂಚ್ ಅರಶಿನ ಹಾಕ್ತಿದೆ. ಸಾಕು ಸಾಕು ಸಾಕಷ್ಟು. ಒಂದು ತುಟೂಕು ಇಲ್ಲ ಕಲೆ ಹಿಂಗು ಒಂಚೂರು ಇದ್ದರೆ ಹಾಕ್ಬೇಕು, ಇಲ್ಲಾಂದ್ರೆ ಇಲ್ಲ. ಈಗ ಟೊಮೊಟೊ ಹಾಕಿ, ಟೊಮೊಟೊ ಹಾಕ್ತೀನಿ. ಇದು ನುಗ್ಗೆ ಹೂವಿಂದು ಬೇಳೆ ಪಲ್ಯ. ಹೂ ಕೊಡು ನೋಡಿರಿ. ಒಂದು ಬಟ್ಲ ಹೂವು ಮೊಗ್ಗು ನೋಡ್ಕೊಳ್ರಿ. ತುಂಬ ಒಳ್ಳೆಯದ್ರಿ, ಎಷ್ಟು ಫ್ರೆಶ್ ಐತೆ ನೋಡಿರಿ. ಇದು ಬೇಯಿ ಮುಚ್ಚಿಬಿಡೋಣ, ಸಣ್ಣಕ್ಕಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮುಚ್ಚೋಣ. ಬೇಳೆ ಹಿಕ್ಕಲ್ಲೇ ಬಂದಿದೆ, ಸ್ವಲ್ಪ ಹಾಕೋಣ. ಅದು ನೀವು ನೋಡ್ತಿದ್ರೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸುತ್ತೆ. ಕಲರ್ಫುಲ್ ಆಗಿ ಕಾಣಿಸುತ್ತೆ ನೋಡ್ತಾರೆ. ಇದು ಹೂವು. ಎರಡೆರಡು ಒಣಮೆಣಸಿನ್ಕಾಯಿನ ಸಪ್ಪೆ ಕಟ್ಟಿಗೆ ಹಿಂಗೆ ಎಡೆ ಸುಟ್ಕೊಳ್ತೀನಿ ನೋಡಿ. ಸಾಕು ನೋಡಿ, ಸಾಕಿಷ್ಟು. ಇದು ಬೇಳೆ ನೀರು ಬಂತಲ್ಲ, ಅದು ನೀರು ನೋಡಿರಿ. ಬೇಳೆ ಬೆಸಿತಲ್ಲ ಅದೇ ನೀರಿದು. ಇದಕ್ಕೆ ನೋಡ್ರಿ, ಇಲ್ಲಿ ಸುಟ್ಟರದ 2 ಮೆಣಸಿನ್ಕಾಯಿ. ಎಷ್ಟು ಈಸಿ ಇರುತ್ತೆ ನೋಡ್ಕೊಳ್ರಿ. ಆ ನೀರು ಇದೇ ಸಪ್ಪೆ ಕಟ್ಟು ಅಂದರೆ ಇದೇ ಹೆಸರು. ನನ್ನ ಮಗಳಿಗಂತೂ ತುಂಬ ಪಂಚ ಪ್ರಾಣ, ನಮ್ಮ ಮನೆಯವರಿಗೆ ನನ್ನ ಮಗಳಿಗೆ. ಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಪಲ್ಚಿ ನೋಡ್ರಿ, ಜಜ್ಜಿಟ್ಕೊಂಡ್ರೆ ಬೆಳ್ಳುಳ್ಳಿ. ಇಲ್ಲ ಜೀರಿಗೆ ಪುಡಿ ನೋಡ್ರಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, ಸ್ವಲ್ಪ ಹುಣಸೆ ಹುಳಿ ಹಾಕೋಣ. ಉಪ್ಪು ಅದರಲ್ಲಿದೆ, ಬೇಳೆ ಬೇಸಕ್ಕೆ ಹಾಕಿದ್ದೀನಿ. ಸ್ವಲ್ಪ ಹುಣಸೆ ಹುಳಿ ಹಾಕೋಣ. ಇದು ಒಂದು ದಿಢೀರ್ ರೆಸಿಪಿ ಅಂತಾನೆ. ಬೇಳೆ ಬೇಯಿಸ್ತೀವಲ್ಲ, ಆ ನೀರಿನಿಂದ ನೀವು ವೇಸ್ಟ್ ಮಾಡಬೇಡ್ರಿ. ಸೊಪ್ಪಿಂದು ಬೆಳೆದ ನೀರೈತೆ, ವೇಸ್ಟ್ ಮಾಡಬೇಡ್ರಿ. ಏನಾದ್ರು ಒಂದು ಮಾಡ್ಕೋಬೋದು. ನೋಡ್ರಿ, ಇಲ್ಲಿ ಮೆಣಸಿನ್ಕಾಯಿನ ಕೈಲೇ ಹೆಚ್ಚಿರ್ತೀನಿ. ತುಂಬ ಟೇಸ್ಟ್ ಇದು. ಊಟ ಮಾಡಿದಾಗ ಅಷ್ಟೇ ಗೊತ್ತು, ತುಂಬ ಟೇಸ್ಟ್ ಇದು. ಇಷ್ಟೇ ಸಾಕಿದು, ಇಷ್ಟು ಇಚ್ಕಿರಿ ಸಾಕೇ ಸಾಕು. ಇದಕ್ಕೆ ನಾವು ಹೇಳೋದು ಸಪ್ಪೆ ಕಟ್ಟು ಅಂತ. ಸ್ವಲ್ಪ ಉಪ್ಪು, ಹುಣಸೆ ಹುಳಿ ನೋಡಿದ್ದೀರಿ ಎಲ್ಲ ಫೋಟೋದಲ್ಲಿ ತೆಗೆದಾಳೆ, ವಿಡಿಯೋದಲ್ಲಿ ನೋಡ್ಕೊಳ್ರಿ. ಹಾಕೋದೆಲ್ಲ ಆಯಿತು. ಸಪ್ಪೆ ಕಟ್ಟು ಮುಗೀತು. ಒಂದು ಬೌಲಿಗೆ ಇದು ಮಾಡ್ತೀನಿ. ಇದು ಸಪ್ಪೆ ಕಟ್ಟು ಬೇಳೆ ಬೇಯಿಸಿದ್ದೀನಲ್ಲ, ಆ ಬೇಳೆ ನೀರಿನಿಂದ ಉಪ್ಪು ಸಾರಾದರೂ ಮಾಡ್ಬೋದು, ತಿಳಿ ಸಾರಾದರೂ ಮಾಡ್ಬೋದು, ಸಪ್ಪೆ ಕಟ್ಟಾದರೂ ಮಾಡ್ಬೋದು, ಯಾವುದಾದ್ರೂ ಮಾಡ್ಬೋದು. ಇವತ್ತಿನ ರೆಸಿಪಿನಲ್ಲಿ ಇದು ಸಪ್ಪೆ ಕಟ್ಟು ನೋಡ್ಕೊಳ್ಳಿ. ಕಾಯಿಲೆಯವ್ರಿಗೆ, ಬಾಯಿ ಕೆಟ್ಟವ್ರಿಗೆ, ಆರಾಮಿದ್ದವ್ರಿಗೂ ಇಷ್ಟ. ಕಾಯಿಲೆಯವ್ರಿಗೆ ಒಗ್ಗರಣೆ ಇಲ್ಲ, ತುಂಬ ಒಳ್ಳೆಯದು. ಅವ್ರಿಗೆ ಖಾರ ಬೇಡ ಅಂದರೆ ಮೆಣಸಿನ್ಕಾಯಿನೇ ಹೆಚ್ಚಿದ್ಬೇಡ್ರಿ. ಕಾಯಿಲೆಯವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಸಪ್ಪೆ ಕಟ್ ಮಾಡ್ಕೊಂಡು ಊಟ ಮಾಡಿರಿ. ನೋಡು, ನುಗ್ಗೆ ಹೂವೆಲ್ಲ ಬೆಂದು ಚೆನ್ನಾಗಿ ಮೆತ್ತಗಾಗಿದೆ. ಈಗ ಬೇಳೆ ಹಾಕಿ ಕಲಸೋಣ. ಕೊಬ್ಬರಿ ಕೊಡು. ಹುಳಿ ಬೇಡ, ನಿಮಗೆ ಬೇಕು ಅನ್ಸೋರು ನಿಂಬೆಹಣ್ಣು ಹಾಕ್ಕೊಳ್ರಿ. ಟೊಮೊಟೊ ಹಾಕಿದ್ದೀನಲ್ಲ, ಬೇಡ ಅನಿಸುತ್ತೆ. ಹಸಿ ಕೊಬ್ಬರಿ ಹಾಕಿದ್ದೀರಾ? ಹಸಿ ಕೊಬ್ಬರಿ ಹಾಕಿದ್ದೀನಿ. ಎಲ್ಲ ಕಂಪ್ಲೀಟ್ ಆಯ್ತು. ಈಗ ಚೈತ್ರ, ಈಗ ನೀನು ಫೋಟೋ ಮಾಡಿ. ಚೈತ್ರ ಎಲ್ಲ ಕಲ್ತ್ಕೊಂಡ್ಲಿ. ಈಗ ನುಗ್ಗೆ ಹೂವಿನ ಪಲ್ಯ, ನುಗ್ಗೆ ಸೊಪ್ಪಿನ ಚಟ್ನಿ ಎರಡು ಕಲ್ತ್ಕೊಂಡ್ಲು ನೋಡಿ. ಈಗ ಇಂಚನು ನಿಮಗೆ ಹೆಂಗೆ ತೋರಿಸ್ದಂಗೆ ಕಣ್ಣನ್ನು ನೋಡ್ತಾಳಲ್ಲ ಮಾಡೋದು, ಅದೇ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಆಯ್ತು ಬಿಡು ಚೈತ್ರ. ನುಗ್ಗೆ ಹೂವಿನ ಪಲ್ಯ ರೆಡಿ ನೋಡ್ರಿ. ಇಲ್ಲಿ ಇದೇ ಥರ ಹೂವಿನ ಪಲ್ಯ ಮಾಡಿದ್ದೀವಿ. ನಿಮಗೆ ತೋರಿಸ್ಲಿಕ್ಕೋಸ್ಕರ ಹೂವಿಟ್ಟಿವಿ. ಇದು ಹೂವಿನ ಪಲ್ಯ, ಅದು ಸೊಪ್ಪಿನ ಚಟ್ನಿ ನೋಡ್ಕೊಳ್ರಿ ಎಲ್ಲ.
ಬನ್ನಿರಿ ಊಟಕ್ಕೆ ಬನ್ನಿರಿ, ಎಲ್ರಿಗೂ ತಟ್ಟೆಗಾಲೆ ಬಡಿಸಿ ಕರಿತಾ ಇದ್ದೀವಿ. ರೊಟ್ಟಿ ಮಾಡಿದ್ದೀವಿ, ಮತ್ತು ತಿಳಿಸಾರು ಮಾಡಿದ್ದೀವಿ. ತಿಳಿಸಾರು ಅಂದರೆ ಸಪ್ಪೆ ಕಟ್ಟು ಮಾಡಿದ್ದೀವಿ. ಈಗ ಎಲ್ಲರೂ ಬಂದ್ರೆ ಊಟ ಮಾಡೋದು, ಜೊತೆ ಕುಂತಷ್ಟೇ ಇರೋದು. ಬನ್ನಿ, ನುಗ್ಗೆ ಸೊಪ್ಪಿನ ಮಹತ್ವನ ಎಲ್ಲರೂ ತಿಳ್ಕೊಂಡು ಮಾಡ್ಕೊಂಡು ಊಟ ಮಾಡಿರಿ. ತೋಟದಲ್ಲೇ ಬೆಳೆದಿರುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ, ಬೇಕಾದಷ್ಟು ಇರುತ್ತೆ, ಮಾಡ್ಕೊಂಡು ಊಟ ಮಾಡಿ ನೋಡಿ.